ORS ನಿಶಕ್ತಿ ಆದ್ರೆ ಅತಿಸಾರ ಆದ್ರೆ ಮೈಯಲ್ಲಿ ಸ್ವಲ್ಪ ನಿಶಕ್ತಿ ಆದ್ರೂ ಡಾಕ್ಟರ್ ಸಜೆಸ್ಟ್ ಮಾಡ್ತಿದ್ದು ORS. ನಮ್ಗೆ ಫಸ್ಟ್ ನೆನಪಾಗ್ತಿದ್ದು ORS. ಮಕ್ಕಳಿಂದ ದೊಡ್ಡವರವರೆಗೂ ಎಲ್ಲರೂ ಕುಡಿತಾ ಇದ್ದಿದ್ದು ಇದೇ ORS. 90ರ ದಶಕದಲ್ಲಿ ಮಾರುಕಟ್ಟೆಗೆ ಬಂದ ಈ ORS ಅಕ್ಟೋಬರ್ 2025ರಲ್ಲಿ FSSAI ಇಂದ ಬ್ಯಾನ್ ಮಾಡಲ್ಪಟ್ಟಿದೆ. ಡಾಕ್ಟರ್ ಶಿವರಂಜನಿ ಸಂತೋಷ್ ಅವರ 8 ವರ್ಷದ ಛಲಬಿಡದ ಹೋರಾಟಕ್ಕೆ ಅಕ್ಟೋಬರ್ 2025ರಲ್ಲಿ ಪ್ರತಿಫಲ ಸಿಕ್ಕಿದೆ. ಇದಾಗ್ಯೂ ಕೂಡ ಡೆಲ್ಲಿ ಹೈಕೋರ್ಟ್ ತಾತ್ಕಾಲಿಕ ನಿಷೇಧವನ್ನ ತಡೆ ಹಿಡಿದಿರೋದು ಯಾಕಂದ್ರೆ ಉಳಿದಿರೋ ಸ್ಟಾಕ್ ಕ್ಲಿಯರ್ ಮಾಡ್ಕೊಳ್ಳೋಕೆ. ಬ್ಯಾನ್ ಆಗಿರೋ ORS ಪ್ರಾಡಕ್ಟ್ ನ ಸೇಲ್ ಮಾಡಿ ಸ್ಟಾಕ್ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಡೆಲ್ಲಿ ಹೈಕೋರ್ಟ್ ಪರ್ಮಿಷನ್ ಕೊಡುತ್ತೆ ಅನ್ನೋದಾದ್ರೆ, ಬ್ಯಾನ್ ಆಗಿರೋ ಪ್ರಾಡಕ್ಟ್ ನ ಯಾರಿಗೆ ಸೇಲ್ ಮಾಡ್ಬೇಕು ಅನ್ನೋದು ಕೋರ್ಟ್ನ ಉದ್ದೇಶ. 8 ವರ್ಷಗಳ ಕಾಲ ಡಾಕ್ಟರ್ ಶಿವರಂಜನಿ ಸಂತೋಷ್ ಇದನ್ನ ಬ್ಯಾನ್ ಮಾಡೋಕೆ ಹೋರಾಟ ಮಾಡ್ಬೇಕು ಅಂತಾದ್ರೆ ನಮ್ಮ ದೇಶದಲ್ಲಿ FSSAI ಅಂದ್ರೆ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಅನ್ನೋ ಒಂದು ಡಿಪಾರ್ಟ್ಮೆಂಟ್ ಯಾಕೆ ಬೇಕು? ಪ್ರತಿಯೊಂದು ಜಿಲ್ಲೆಯಲ್ಲೂ ಹೆಲ್ತ್ ಆಫೀಸರ್ಸ್ ಯಾಕೆ ಬೇಕು? ನಮ್ ಜನರಿಗೆ ತಿಳುವಳಿಕೆ ಇಲ್ಲ ಅಂತ ಅಲ್ವಾ ಇವೆಲ್ಲ ಡಿಪಾರ್ಟ್ಮೆಂಟ್ ಮಾಡಿರೋದು? ಈ ಆಫೀಸರ್ಸ್ಗೆಲ್ಲ ನಾವು ಕಟ್ಟೋ ಟ್ಯಾಕ್ಸ್ ನಲ್ಲಿ ಸಂಬಳ ಕೊಡ್ತಾ ಇರೋದು. ಅದ್ರ ಜೊತೆಗೆ ಡಿಯರೆನ್ಸ್ ಅಲೋವೆನ್ಸಸ್, ಹೋಮ್ ರೆಂಟ್ ಅಲೋವೆನ್ಸಸ್, ಟ್ರಾವೆಲ್ ಅಲೋವೆನ್ಸಸ್ ಇದು ಸಾಕಾಗಿಲ್ಲ ಅಂತ ಇದ್ರ ಜೊತೆಗೆ ಅವರಿಗೆ ಅವರ ಕುಟುಂಬದವರಿಗೆ ಮೆಡಿಕಲ್ ಫೆಸಿಲಿಟಿ, ಗ್ರಾಚ್ಯುಟಿ ಮತ್ತೆ ಪಿಂಚಣಿ ವ್ಯವಸ್ಥೆ. ಜನಸಾಮಾನ್ಯರ ದುಡ್ಡಲ್ಲಿ ಇಷ್ಟೆಲ್ಲ ಸಿಗ್ತಾ ಇದ್ರು ಕೂಡ ಇವ್ರು ಮಾಡ್ತಿರೋ ಕೆಲಸ ಆದ್ರೂ ಏನು, ಅಥವಾ ಇವ್ರು ಏನ್ ಕೆಲಸ ಮಾಡ್ತಿದ್ದಾರೆ ಅಂತ ನಮ್ ದುಡ್ಡಲ್ಲಿ ಇಷ್ಟೊಂದು ಫೆಸಿಲಿಟಿ ಕೊಡ್ಬೇಕು? ಇವರೆಲ್ಲ ಆಫೀಸರ್ಸು, ಇವ್ರದ್ದು ಒಂದು ಡಿಪಾರ್ಟ್ಮೆಂಟ್, ಇವರಿಗೆ ನಾವ್ ಟ್ಯಾಕ್ಸ್ ಕಟ್ಟೋ ದುಡ್ಡಲ್ಲಿ ಸ್ಯಾಲ್ರಿ ಮತ್ತೆ ಫೆಸಿಲಿಟೀಸ್. ನಾವ್ ದಿನ ಪ್ರಾರಂಭಿಸೋ ಹಾಲಿನ ಪ್ಯಾಕೆಟ್ ಇಂದ ಶುರು ಆಗಿ ಉಪ್ಪು, ಬೇಳೆ, ಕಾಳು, ಖಾರದ ಪುಡಿ, ಅಡುಗೆ ಎಣ್ಣೆ ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಕಟ್ಟೋದು ಈ ಸೌಭಾಗ್ಯಕ್ಕ? 8 ವರ್ಷಗಳ ಕಾಲ ಡಾಕ್ಟರ್ ಶಿವರಂಜನಿ ಸಂತೋಷ್ ಅವರು ORS ಬ್ಯಾನ್ ಮಾಡ್ಸೋಕೆ ಹೋರಾಡ್ತಿದ್ದಾರೆ ಅಂದ್ರೆ ಸರ್ಕಾರಗಳಿಗೆ, ಡಿಪಾರ್ಟ್ಮೆಂಟ್ಗಳಿಗೆ, ಈ ಅಧಿಕಾರಿಗಳಿಗೆ ಮಕ್ಕಳ ಮತ್ತು ಜನರ ಆರೋಗ್ಯದ ಮೇಲೆ ಎಷ್ಟು ಕಾಳಜಿ ಇದೆ ಅಂತ ಇದ್ರಿಂದಾನೇ ಗೊತ್ತಾಗ್ತಿದೆ. ಬ್ಯಾನ್ ಆಗಿರೋ ORS ಪ್ರಾಡಕ್ಟ್ ನ ಸ್ಟಾಕ್ ಸೇಲ್ ಮಾಡಿ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಕೋರ್ಟ್ ಪರ್ಮಿಷನ್ ಕೊಡುತ್ತೆ ಅಂತಾದ್ರೆ ORS ಕಂಪನಿ ಯಾರಿಗೆ ಸೇಲ್ ಮಾಡುತ್ತೆ? ಮತ್ತು ನಮ್ ಜನರಿಗೆ ಅಲ್ವಾ? ಎಲ್ಲದಕ್ಕೂ ಜನ ಹುಷಾರಾಗಿರ್ಬೇಕು, ಜನರಿಗೆ ತಿಳುವಳಿಕೆ ಇರಬೇಕು ಅನ್ನೋದೇ ಆದ್ರೆ FSSAI ಡಿಪಾರ್ಟ್ಮೆಂಟ್, ಫುಡ್ ಆಫೀಸರ್ಸ್, ಹೆಲ್ತ್ ಆಫೀಸರ್ಸ್ ಯಾಕೆ ಬೇಕು? ನಾವ್ ಯಾಕೆ ಟ್ಯಾಕ್ಸ್ ಕಟ್ಬೇಕು? ಇವ್ರಿಗೆಲ್ಲ ಯಾಕೆ ಸಂಬಳ ಕೊಟ್ಟಿಟ್ಕೋಬೇಕು? ಇದ್ರ ಮೇಲೂ ಹೇಳ್ತಾರೆ ಉಳಿದಿರೋ ಸ್ಟಾಕ್ ಜನರಿಗೆ ಮಾರಿ ಕುಡಿಸಿ ಸಾಯಿಸ್ಬಿಡಿ ಅಂತ. ಜನರೇ, ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಆರೋಗ್ಯಕ್ಕೆ ನೀವೇ ಜವಾಬ್ದಾರಿ. ನೀವ್ ಕಷ್ಟಪಟ್ಟು ಹೊಟ್ಟೆ ಬಟ್ಟೆ ಕಟ್ಟಿ ಉಳಿಸಿ ಟ್ಯಾಕ್ಸ್ ಕಟ್ಟಬೇಕು ಅಷ್ಟೇ. ಇಲ್ಲಿ ಯಾರು ನಿಮ್ಮ ಬಗ್ಗೆ ಆಗ್ಲಿ, ನಿಮ್ಮ ಜೀವನದ ಬಗ್ಗೆ ಆಗ್ಲಿ, ನಿಮ್ಮ ಆರೋಗ್ಯದ ಬಗ್ಗೆ ಆಗ್ಲಿ ತಲೆ ಕೆಡಿಸ್ಕೊಳ್ಳಲ್ಲ. ಈ ವಿಡಿಯೋ ನೋಡಿ ನಿಮ್ಗೆ ಏನ್ ಅನ್ಸುತ್ತೆ ಕಾಮೆಂಟ್ ಮಾಡಿ. ಮತ್ತೆ ಯಾರು ORS ತಗೊಳ್ಳದೆ ಇರೋ ಹಾಗೆ ಈ ವಿಡಿಯೋನ ಶೇರ್ ಮಾಡಿ. ಅಂಡ್ ಬಿಗ್ ಥ್ಯಾಂಕ್ಸ್ ಟು ಡಾಕ್ಟರ್ ಶಿವರಂಜನಿ ಸಂತೋಷ್ ಮ್ಯಾಮ್. ನಿಮ್ಮ ನಿಸ್ವಾರ್ಥ ಹೋರಾಟನ ನಾವ್ ಯಾವತ್ತೂ ಮರೆಯೋಲ್ಲ. ಇನ್ನೂ ಹೆಚ್ಚಿನ ಈ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.